ನನ್ನ ಊಟದ್ ಬೇಡ, ನೀ ದಾನ ಕೊಟ್ಟಿದ್ದೆ, ನೀ ಕೊಟ್ಟದ್ದು ನಾ ಕೊಟ್ಟದ್ದು, ನನ್ ಗಂಡದ್ದೆಲ್ಲ. ನೋಡಿ ವೀಕ್ಷಕರೇ, ಇವರು ಅಧಿಕಾರ ಸುಮಂಗಲಮ್ಮ ತಮ್ಮ ಕುಟುಂಬಸ್ಥರು ಯಾರು ಇರದೇ ಕಾರಣ ಅವರು ಒಂದು ರಕ್ತ ಸಂಬಂಧಿಕರು ಯಾರು ಇಲ್ಲ. ಅವ್ರ ಯಜಮಾನ್ರ ಅವ್ರ ಕುಟುಂಬದ ಲಾಸ್ಟ್ ಕುಡಿ ಅಂತ ಹೇಳಿ ಅವ್ರಿಗೆ ಇತ್ತೀಚೆಗೆ ಒಂದು ಸ್ವಲ್ಪ ಮರುವು ಆಗಿದ ಕಾರಣ ಅವರು ಸರಿಯಾದ ಒಂದು ವಿವರ ಕೊಡಕ್ ಆಗ್ತಿಲ್ಲ. ಅವ್ರು ಬಹಳಷ್ಟು ಇದಾವ ಅವ್ರು ಮಾಡಿದಂತ ಸೇವೆಗಳು. ಈಗ ಅವ್ರ ತಂಗಿ ಮನೇಲಿ ಇದಾರ, ಅವ್ರಿಗೊಂದ್ ಸ್ವಲ್ಪ ಗೊತ್ತು, ಅವ್ರ ಹಿನ್ನೆಲೆ ಗೊತ್ತು, ಅವ್ರ ಕುಟುಂಬ ಏನಂತ ಗೊತ್ತು, ಅವ್ರದ್ದು ಏನ ಎಲ್ಲ ಆಸ್ತಿ ಇತ್ತು, ಅವ್ರ ಮನಿ ಹೆಂಗ, ಅವ್ರು ಯಾರೆಲ್ಲ ಇದ್ರು ಅವ್ರ ಕುಟುಂಬದಾಗ. ಈಗ ಅವರು ಆ ಅಧಿಕಾರ ಸುಮಂಗಲಮ್ಮ ಅವರ ಒಂದು ಜೀವನ ಚರಿತ್ರೆ ಅವ್ರಿಗೂ ಒಂದ್ ಸ್ವಲ್ಪ ಗೊತ್ತು. ಅವ್ರನ್ನ ಗೊತ್ತಿರೋದನ್ನ ಕೇಳಿ ತಿಳ್ಕೊಳ್ಳೋಣ. ಇವರೇ ಅವ್ರ ತಂಗಿ. ಅಮ್ಮ ನಿಮ್ಮ ಹೆಸರು? ನಿಮ್ಮ ಹೆಸರಮ್ಮ? ಪಾರ್ವತಿ ಅಂತ. ಅಮ್ಮರ್ಗೆ ಏನ? ಸುಮಂಗಲಮ್ಮರ ಕೊನೆ ತಂಗಿ ನಾನು. ಸ್ವಂತ ತಂಗಿ? ಸ್ವಂತ ತಂಗಿ. ಅಮ್ಮ, ಅಮ್ಮರು ಈಗ ನೀವು ಅವರು ಬೀಗ್ತನ ನಡಿಬೇಕಾದ್ರೆ ಈಗ ಅಧಿಕಾರ ಮನೆಗೆ ಅವ್ರನ್ನ ಬೀಗ್ತನ ಮಾಡಿದಾಗ ನಿಮ್ಗೆ ಅವಾಗ ನೆನ್ಪೈತೆ? ಇಲ್ಲ, ಅವಾಗ ಬಾಳ ನಾವು ಚಿಕ್ಕವರಿದ್ದೀನಿ. ಅವ್ರಿಗೂ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿರೋದು. ಅಲ್ಲ, ನೀವು ಆ ಟೈಮಲ್ಲಿ ಅವ್ರ ಮನೆಗೆ ಹೋಗಿದ್ರೆ? ಇಲ್ಲ, ಅವಾಗ ನಾನು ಬಹಳ ಚಿಕ್ಕಳಿದ್ದೆ. ಈಗ ನಿಮಗೆ ಗೊತ್ತಿರೋ ಮಟ್ಟಿಗೆ ಯಾವ ಟೈಮಲ್ಲಿ ಹೋಗಿದ್ರಿ? ಅವ್ರ ಮನೆತನ ಯಾವ ಸ್ಥಿತಿಯಲ್ಲಿತ್ತು ಅವಾಗ ನೀವು ಹೋದಂತ ಟೈಮಲ್ಲಿ? ನಿಮಗೆ ಅದು ಗೊತ್ತಾಗೋಂತ ಟೈಮಲ್ಲಿ ಅದು ಯಾವ ಸ್ಥಿತಿ ಇತ್ತು ಅವ್ರ ತುಂಬಾ ಚೆನ್ನಾಗಿದ್ರು, ಇದ್ರು ಸಿಕ್ಕಾಪಟ್ಟಿ. ಅಂದ್ರೆ ನಮ್ಮ ಮಾವರು ಎಜುಕೇಟೆಡ್ ಇದ್ದಿಲ್ಲ. ಎಲ್ಲ ಇವು ಅಕ್ಕನೇ ಎಲ್ಲ ಜವಾಬ್ದಾರಿ ತಗೊಂಡು ಅದ್ರದ್ದೆಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ರು. ಓದಿದ್ರು, ಬಿ ಎ ಮಾಡ್ಕೊಂಡಾರ ಅವ್ರು. ಮದುವೆ ಆದ್ಮೇಲೆ ಕರೆಸ್ಪಾಂಡರ್ ಮೇಲೆ ಬಿ ಎ ಡಿಗ್ರಿ ಮಾಡ್ಕೊಂಡಾರ. ಅದು ಎಷ್ಟನೇ ಇಸ್ವಿ ಅಂತ ಗೊತ್ತಮ್ಮ? ಅದು ನೆನಪಿಲ್ಲ. ಅವ್ರ ಮನೆಯಲ್ಲಿ ಅವತ್ತಿನ ಪೊಸಿಷನ್ ಹೆಂಗಿತ್ತು ನೀವು ಹೋದಾಗ ನಿಮಗೆ ಗೊತ್ತಿರೋ ಮಟ್ಟಿಗೆ? ಚೆನ್ನಾಗಿದ್ರು. ಅವ್ರ ಮಾವ, ಅತ್ತೆ ಇದ್ದಿದ್ದಿಲ್ಲ, ಮಾವ ಇದ್ರು, ನಮ್ಮ ಮಾವನವ್ರು ಇದ್ರು. ಈಗ ಅವ್ರ ಜೀವನದ ಸ್ಥಿತಿ ಹೆಂಗತ್ತ ಅವಾಗ? ಅವರು ಈಗ ಅವಾಗ ಎಲ್ಲ ಒಂದು ಹಲವಾಗ್ಲಿಗೆ ಅವ್ರ ದೊಡ್ಡ ಮನೆತನ, ಸೋಷಿಯಲ್ ವರ್ಕರ್. ಆ ಸೋಷಿಯಲ್ ವರ್ಕ್ ಅದು ಒಂದು ಜೊತೆಗೆ ಅವ್ರದ್ದು ಒಂದು ಇದು ಹೆಂಗ್ ನಡೀತಾ ಇತ್ತು, ಅವ್ರ ಕೃಷಿ ಹೆಂಗ್ ನಡೀತಾ ಇತ್ತು? ಯಾಕಂದ್ರೆ ದೊಡ್ಡ ಆಸ್ತಿವಂತರು ಅವ್ರು, ಜಮೀನ್ದಾರ. ಈಗ ಅವ್ರಲ್ಲಿ ಅವ್ರ ಮನೇಲಿ ಇರ್ತಕ್ಕಂಥ ದನಗಳಾಗ್ಲಿ, ಆಳುಗಳಾಗ್ಲಿ, ಕಾಳುಗಳಾಗ್ಲಿ, ಅವ್ರ ಆಳುಗಳನ್ನ ಕಾಣ್ತಕ್ಕಂಥ ರೀತಿ ಆಗ್ಲಿ, ಊರಲ್ಲಿ ಬದುಕು ಮಾಡ್ತಕ್ಕಂಥ ಇವ್ರ ಮನೆಗೆ ಬದುಕು ಮಾಡ್ತಕ್ಕಂಥ ಬಡವ್ರನ್ನ ಅವ್ರು ಯಾವ ರೀತಿ ಕಣ್ಕಂತದ್ರ ಅದ ಏನ್ರ ನಿಮ್ಗೆ ಗೊತ್ತಾ? ಇವ್ರದ್ದು ದೊಡ್ಡ ಮಂಥನ ರೀ, ಅಧಿಕಾರ ಮಂಥನ ಅಂದ್ರೆ ಫೇಮಸ್ ಇದ್ದದ್ದು. ಇವ್ರು ಹಿಂದಿನವರೆಲ್ಲ ಮೈಸೂರು ಅರಮನೆ ಒಳಗೆ ವರ್ತಕರಾಗಿ ಇದು ಮಾಡ್ತಾ ಇದ್ರಂತ. ಅವ್ರ ಜೊತೆಗೆ ಮೈಸೂರು ರಾಜರು ಕೂಡ ನಂಟಿತ್ರಿ. ಆಮೇಲೆ ಅವರು ಗೌರಿ ಬಿದ್ನೂರ್ ಅವ್ರ ಮೊದ್ಲಿಂದ ನೆಟಿವ್ ಪ್ಲೇಸ್ ಗೌರಿ ಬಿದ್ನೂರು. ಅಲ್ಲಿಂದ ಅವ್ರು ಹಲ್ವಾಗ್ಲಿ ಬಂದು ಸೆಟ್ಲ್ ಆಗಿರೋದು. ಹಲ್ವಾಗ್ಲಿ ಗೌರಿ ಬೀದೂರದ ಬಂದು ಹಲ್ವಾಗ್ಲಲ್ಲಿ ಅವ್ರದೊಂದು ಚಾಪ್ ಮೂಡಿಸಿದ್ರಲ್ಲಿ ಆ ಮೈಸೂರು ರಾಜರ ಒಡನಾಟದಿಂದ. ಅಂದ್ರೆ ಇಲ್ಲಿ ಆ ಮೈಸೂರು ರಾಜ ಇದು ಒಂದು ಮೈಸೂರು ರಾಜರ ಒಂದು ಆಳ್ವಿಕೆಯಲ್ಲಿ ಇರ್ತಕ್ಕಂತ ಪ್ರದೇಶ ನಮ್ಮ ಹಲವಾಗ್ಲೆಲ್ಲ. ಅವಾಗ ಅದನ್ನ ಇವ್ರ ಕಡೆಗೆ ಹೋಲಿಸಿದ್ರ ಅಂತ ಕಾಣತೈತಿ. ಅಂದ್ರೆ ಇವ್ರ ಮಂತ್ಯಂದರ್ ಅಲ್ಲಿ ವರ್ತಕರಾಗಿ ಕೆಲಸ ಮಾಡಿ ಆ ಮೈಸೂರು ಅರಮನೆಯಲ್ಲಿ ಕೆಲಸ ಮಾಡ್ತಾರೆ. ಇವ್ರ ಅಧಿಕಾರ ಮಂಥನನೇ, ಇವ್ರು ದೊಡ್ಡ ಅಧಿಕಾರ ಮಂಥನ. ಅವಾಗ್ಲೇ ಇವ್ರ ಅಧಿಕಾರ ಅಂತ ಹೇಳಿ ಕೊಟ್ಟಿರೋದು. ಸರ್ನೇಮ್ ಅದೇ ಐತ್ರಿ. ಇವ್ರ ಆಸ್ತಿಗಳು ಎಲ್ಲೆಲ್ಲಿ ಇದ್ವು ಏನೋ ಬಹಳ ಐತಿ ಅಂತ ಹೇಳ್ತಾರಮ್ಮ. ಇವ್ರ ಎಲ್ಲೇ ಹೋದ್ರೆ ಇದು ಅಧಿಕಾರವಲ್ಲ, ಇದು ಅಧಿಕಾರವಲ್ಲ. ಈಗ ಅವು ಎಲ್ಲೆಲ್ಲೋ ಅದಾವ, ಯಾರ್ಯಾರ್ದೋ ಕೈಯಾಗದವ. ಕೆಲವು ಸರ್ಕಾರಿ ಒಡೆತನಕ್ಕೆ ಸೇರಿದವು. ಇದ್ರ ಬಗ್ಗೆ ಏನ್ರ ಗೊತ್ತಾ ನಿಮ್ಗೆ? ಹೊಲ ಎಷ್ಟೆಲ್ಲ ಇತ್ತು, ಯಾವ ಕಡೆಗೆ ಇತ್ತು? ನಮಗ ಅದ್ರ ಬಗ್ಗೆ ಇಲ್ರಿ, ಒಟ್ಟು ಸಾಕಾಗಿ ಹೇಳ್ತಾರಲ್ಲ, ಸಾಕಷ್ಟು ಕೆಲ್ಸಗಳು ಮಾಡಿದಾರ. ಸೋಷಿಯಲ್ ವರ್ಕ್ ಮಾಡ್ತಿದ್ರು. ಆಮೇಲೆ ಅವ್ರದ್ದು ಒಂದು ಇದನ್ನೇ ಮಾಡ್ಕೊಂಡಿದ್ರು ಅವ್ರು, ಮಹಿಳಾ ಸಮಾಜ ಅಂತಂದೇಳಿ. ಈ ಬಡ ಬಗ್ಗರಿಗೆಲ್ಲ ಟೈಲರಿಂಗ್ ಕ್ಲಾಸ್ ಅಂತ ಮಾಡಿದ್ರು. ಯಾವ ಟೈಮಲ್ಲಿ ಮಾಡಿದ್ರು ಅದನ್ನ? ಅದು ಇಸ್ವಿ ನೆನಪಿಲ್ಲ. ಒಂದು ಏನಿಲ್ಲ ಅಂದ್ರೂ ಒಂದು 20-25 ವರ್ಷ ಆಗಿತ್ತು. ಈ ತರ ಸಮಾಜಮುಖಿ ಕೆಲಸಕ್ಕೆ ಅವರು ಎಲ್ಲ ಇವರು ಮಕ್ಕಳಿಲ್ಲದ ಕಾರಣ ಇವರು ಅಂದ್ರೆ ಈರ ಆಸ್ತಿ ಇವರು ಮಾವರ್ದಲ್ರಿ. ಅದು ಮಾವರ್ ಅಣ್ಣರ್ದದು. ನಮ್ಮ ಅವ್ರಿಗೆ ಮಕ್ಕಳಿಲ್ಲದ ಕಾರಣ ನಮ್ಮ ಮಾವರ್ನ ಅವ್ರು ದತ್ತು ತಗೊಂಡದು. ಹಂಗಾಗಿ ಆ ಆಸ್ತಿ ಬಂದಿರೋದದು. ಇದು ಅಂದ್ರೆ ಇವ್ರ ಯಜಮಾನ್ರು ದೊಡ್ಡಪ್ಪರ್ದ್ರಿ. ಈಗ ದೊಡ್ಡಪ್ಪನ ಆಸ್ತಿನ ಇವರೇ ಇದು ಮಾಡ್ರ. ಅವ್ರಿಗೆ ಮಕ್ಕಳಿಲ್ಲ, ಇವ್ರಿಗೆ ಒಬ್ಬ ಮಗ ಇದ್ರು.
ಇವ್ರ ಯಜಮಾನ್ರು ಒಬ್ರೇ. ಇವ್ರನ್ನೇ ಅವ್ರ ದತ್ತು ತಗೊಂಡಿದ್ರು. ಕೊನೆಗೆ ಉಳಿದ ಆಸ್ತಿನ ಅವ್ರು ಏನೇನ್ ಮಾಡಿದ್ರು? ಉಳಿದ ಆಸ್ತಿನ ನಮ್ಮ ಅಣ್ಣ ತಮ್ಮಂದ್ರಿಗೆ, ನಮ್ಮ ಅಕ್ಕ ತಂಗಿಯರಿಗೆಲ್ಲ ಅರ್ಶಿನ ಕುಂಕುಮಕ್ಕಂತ ಒಂದೊಂದ್ ಎಕರೆ ದಾನ ಮಾಡಿ ಕೊಟ್ಟಾರೆ. ನಮ್ಮ ಅಣ್ಣ ತಮ್ಮದ್ರಿಗೆ ಎಲ್ಲ ಅಲ್ಲಿ ಫ್ಲಾಟ್ ಇವು ಕಾಂಪ್ಲೆಕ್ಸ್ಗಳು, ಅಂಗಡಿ ಮಳಿಗೆಗಳು ಅದಾವಲ್ಲ, ನಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ಮಾಡಿದಾರೆ. ಅವ್ರ ಹೆಲ್ತ್ ಈಗ 2 ವರ್ಷ ಆಯ್ತು. ಹೆಲ್ತ್ ಆರೋಗ್ಯ ಸರಿ ಇಲ್ಲದ್ರಿಂದ ಈಗ ನಮ್ಮನೆಗೆ ಇಟ್ಕೊಂಡವ್ರಿ. ಯಾಕಂದ್ರ ನಮಗ್ ಕಷ್ಟ ಕಾಲದಾಗ ಅವ್ರ ತಾಯಿಯಾಗಿ ನೋಡ್ಯಾರ. ಈಗ ನಾವು ಅವ್ರ ನೋಡ್ಬೇಕು, ಅದು ನಮ್ದು ಕರ್ತವ್ಯನೂ ಹೌದು, ಪಾಲನೆನೂ ಹೌದು. ಅದ ಮನೆ ಐತಿ ಅಂತ ಹೇಳ್ತಾರ. ಈಗ ಅವ್ರ ಮನೆ ಐತಲ್ಲ, ಈಗ ನನ್ ತಂಗಿ ಕೂಡ ನನ್ ಪಾರ್ವತಿ ಅಂದ್ರೆ ನೀವೇ. ಈಗ ಅವ್ರದ್ದು ಒಂದು ದೊಡ್ಡ ಮನೆ ಐತಿ. ಈಗ ಅಧಿಕಾರ ಮನೆ ಅಂದ್ರೆ ಇಡೀ ಹಲವಾಗ್ಲಿಗೆ ಅದು ಒಂದು ದೊಡ್ಡ ಓಲ್ಡ್ ಮನೆ, ಒಂದು ಹಳೆಯ ಸ್ಟ್ರಕ್ಚರ್ ಇರುವಂತ ಮನೆ. ಅದನ್ನ ಈಗ ಅವರು ನನ್ನ ಕೊನೆಗಾಲದಲ್ಲಿ ನಾನು ನೋಡ್ಕೊಳ್ಳೋರು, ನನ್ನ ತಂಗಿ ಅದಾಳಪ್ಪ ಪಾರ್ವತಿ ನೋಡ್ಕೊಂಡಾಳ, ನಾನು ಅವ್ರಿಗೆ ಕೊಡ್ತಾನೆ ಅಂತ ಹೇಳಿದ್ರಲ್ಲ, ಅವ್ರು ನೀವೇನ? ಹೌದು, ನಾವೇ ಅವ್ರ ತಂಗಿ ಪಾರ್ವತಿ ಅಂತ. ನಮ್ಗೆ ಮನಿ ಕೊಟ್ಟಾರ. ಅವ್ರ ಮನಿ ಕೊಟ್ಟಾರ ಅನ್ನೋ ಉದ್ದೇಶಕ್ಕಲ್ರಿ, ನಮಗ ಅವರು ಕಷ್ಟ ಕಾಲದಾಗೆ ಕೈ ಹಿಡ್ದಾರ, ಸಾಕಷ್ಟು ಕೈ ಹಿಡ್ದಾರ, ನಮಗ್ ಮಾರ್ಗ ತೋರ್ಸ್ಯಾರ. ನಮ್ದ್ ಕರ್ತವ್ಯ ಅವ್ರು ಕೊಟ್ರು ಕೊಡ್ಲಿಲ್ಲದ್ರು ನಾವು ಅದು ಅವ್ರು ಮಾಡೋ ಕರ್ತವ್ಯ ಅವ್ರದ್ದು. ಅವ್ರ ನಮ್ ಮನೆಗೆ ಇಟ್ಕೊಂಡ್ ನಾವ್ ಮಾಡ್ಬೇಕನ್ನೋದ್ ಯಾವತ್ತೂ ಆಸೆ ಐತಿ. ಅದನ್ನೇ ನಾನು ಈಗ ಅವರು ಈಗ ನೀವು ಈಗ ಅವ್ರಿಗೆ ತಾಯಿನೂ ಅವ್ರೇ, ಅಕ್ಕನೂ ಅವ್ರೇ ನಮಗೆ. ಈಗ ಅವ್ರನ್ನ ನೀವು ತಾಯಿನೂ ಅವ್ರೇ, ನಿಮಗೆ ಅಕ್ಕನೇ ಅವ್ರನ್ನೇ ಅಂತ ಹೇಳ್ತೀರಿ. ನಿಮಗೆ ನೋಡೋ ಒಂದು ಇದೈತಿ, ನೋಡ್ತೀರಿ. ಅವ್ರ ಮನಿ ಕೊಟ್ಟಾರ ಅಂತ ಅಲ್ಲ, ಹೌದ್ರಿ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋರು ನೀವ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿದ್ದೀರಿ ಅವ್ರನ್ನ. ಯಾಕಂದ್ರೆ ಅವ್ರಿಗೆ ಯಾರು ನೋಡೋ ಅಂತಾರ ಯಾರಿಲ್ಲ, ಮಕ್ಕಳೆಲ್ಲ ಯಾರಿಲ್ಲ. ಉಳಿದಿರೋದು ಅಷ್ಟೇ ಇಷ್ಟನ ನಿಮ್ಮ ಕುಟುಂಬಸ್ಥರಿಗೆ ಕೊಟ್ಟದಾರ ಅವ್ರು. ಕೊಟ್ಟು ಇರೋದ್ರನ್ನ ಈಗ ನೀವು ನೋಡ್ತಾ ಇದೀರ ಅನ್ನೋ ಉದ್ದೇಶಕ್ಕೆ ಆ ಮನಿನ ನಿಮಗ್ ಬರ್ತದಾರ. ಎಷ್ಟು ಮಂದಿ ನೀವು ಇರೋದು ನಿಮ್ ಕುಟುಂಬದವ್ರು? ನಮ್ ಕುಟುಂಬದಲ್ಲಿ ನಾವು ಟೋಟಲಿ 7 ಜನ ಮಕ್ಕಳು. ಅವ್ರು ಮೊದಲನೇರು, ನಾನ್ ಕೊನೆದವಳು. 3 ಜನ ಗಂಡ್ ಮಕ್ಳು, 4 ಜನ ಹೆಣ್ಮಕ್ಳು. ಇವ್ರೆ ಎಲ್ರಕಿನ್ನ ದೊಡ್ಡವರು, ನಾನು ಎಲ್ಲರ್ಕಿನ್ನ ಕೊನೆದವಳು. ಗಂಡ್ ಮಕ್ಳು ಹೆಣ್ಮಕ್ಳಲ್ಲಿ ನಾನೇ ಕೊನೆ. ಗಂಡ್ ಮಕ್ಳು ಅಷ್ಟು ಅದಾರಮ್ಮ ಈಗ? ಒಬ್ರು ದೊಡ್ಡಣ್ಣ ತೀರ್ಕೊಂಡಾರ, ಅವ್ರ ಮಗ ಅತ್ತಿಗೆ ಮಕ್ಳೆಲ್ಲ ಅದಾರ. ಇವತ್ತಿಗೆ ನೀವು ತವ್ರ ಮನೆಗೆ ಹೋಗ್ತೀರಿ? ಅಷ್ಟ್ರು ತವ್ರ ಮನೆಗೆ ಹೋಗ್ತೇವೆ. 30 ವರ್ಷ ಆತ್ರಿ ನಾವ್ ತಂದೆ ತಾಯಿ ಕಳ್ಕೊಂಡು. ಆ ತಂದೆ ತಾಯಿ ಕಳ್ಕೊಂಡವೆ ಅನ್ನೋದು ಒಂದು ಕೊರಗ್ ಯಾವತ್ತೂ ನಮಗೆ ತೋರ್ಸ್ಲಿಲ್ಲ. ಅಷ್ಟು 3 ಜನ ಈಗ ಅದಾರಲ್ಲ, ಅಣ್ಣ ಇಲ್ಲ, ಅಣ್ಣ ಇಲ್ಲದ್ರು ಕೂಡ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅಣ್ಣನ ಮಗನು ನಮಗ್ ಅಷ್ಟೇ ಚೆನ್ನಾಗ್ ನೋಡ್ತಾರೆ. ಅತ್ತಿಗೆಂದ್ರುನು ತಾಯಿಗಳು ಇದ್ದಂಗೆ ಅದಾರ. ನಾವು ಇವತ್ತಿಗೂ ಖುಷಿ ಪಡೋದೇ ಅದು. ಎಲ್ರ ಮನೆಗೂ ಹೋಗ್ತೇವೆ. ವರ್ಷ ನಮಗೆ ನಾಗರ ಪಂಚಮಿಗೆ ಪ್ರತಿ ವರ್ಷ ಕರೆದು ನಮಗೆಲ್ಲ ಮಾಡ್ತಾರೆ. ಅವರು ಯಾವತ್ತೂನು ತಂದೆ ತಾಯಿ ನಾವು ಕಳ್ಕೊಂಡ್ 30 ವರ್ಷ ಆಯ್ತ್ರಿ. ಆದ್ರೂನು ತಂದೆ ತಾಯಿ ನಾವು ತೀರ್ಕೊಂಡಾರ ಅನ್ನೋ ಒಂದ್ ಇದನ್ನೇ ಇಲ್ಲ. ಅಷ್ಟು ಅಣ್ಣ ತಮ್ಮಂದ್ರಾಗ್ಲಿ ಅಕ್ಕಂಗ್ಯರಾಗ್ಲಿ ಅವ್ರ ಪ್ರೀತಿ ಅನ್ಯೋನ್ಯತೆ ಅಂದ್ರೆ ಅದ. ಒಂದ್ ಏನೇ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ನಾವು ಚೆನ್ನಾಗಿ ಅದೇ ಇವತ್ತಿಗೂ. ಈಗ ಅಣ್ಣ ತಮ್ಮಳು ನಿಮ್ನ ಅಕ್ಕ ತಂಗಿ ಅಷ್ಟ್ರನ್ನ ಕರ್ಸಿ ಯಾವ್ದೇ ಒಂದು ಫಂಕ್ಷನ್ ಆಗ್ಲಿ ಇದಾಗ್ಲಿ, ಇವತ್ತು ಈ ವಯಸ್ಸಾದ್ರೂ ಅವ್ರು ನಿಮ್ನೆಲ್ಲ ಕಾಳಜಿ ಮಾಡ್ತಾರೆ. ದೊಡ್ಡಣ್ಣರಿಲ್ಲ, 3 ಜನ ಅಣ್ಣಂದ್ರು ನನಗೆ. ಅದ್ರಲ್ಲಿ ದೊಡ್ಡಣ್ಣ ಇಲ್ಲ, ದೊಡ್ಡಣ್ಣನ ಮಗ ಅದಾರ, ಅತ್ತಿಗೆ ಅದಾರ. ಅವರು ಕೂಡ ಅಣ್ಣ ಇಲ್ಲ ಅಂದ್ರು ಕೂಡ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕೋ ಅದನ್ನ ಅವ್ನು ಕೂಡ ಮಾಡ್ಯಾನ. ನಮ್ಗೆ 3 ಜನ ಅಣ್ಣಂದ್ರು ಕೂಡ ಪ್ರತಿ ಒಂದು ಇವತ್ತಿಗೂ ನಮಗೆ ಅವ್ರ ಮನೆ ಅಂದ್ರೆ ತಂದೆ ತಾಯಿ ಇಲ್ಲ ಅನ್ನೋ ಒಂದ್ ಕೊರತೆ ಕಾಣಿಸೇ ಇಲ್ಲ ನಮಗೆ. ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ತುಂಬಾ ಗೌರವ ಪ್ರೀತಿ ಐತಿ ನಮಗೆ. ಅದನ್ನ ನಮ್ ಚಿಕ್ಕಣ್ಣ ಅವ್ರು ನಮ್ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ದು ಇವತ್ತಿಗೂ ತಂದೆ ತಾಯಿ ಏನ್ ಮಾಡ್ಬೇಕೋ ಅದನ್ನ ಪ್ರತಿ ಒಂದು ಈ ವಯಸ್ಸಿಗೂ ಮಾಡ್ತಾನೆ ಬಂದಾನೆ. ನಮ್ ಸಣ್ಣಣ್ಣ ಶಂಬಣ್ಣ ಅಂತ ಅದಾರೆ. ಇವತ್ತಿಗೂ ತಂದೆ ತಾಯಿ ಏನ್ ಮಾಡ್ಬೇಕೋ ಪ್ರತಿಯೊಂದು ಕರ್ತವ್ಯನು ಅವ್ರು ಮಾಡ್ತಾನೆ ಬಂದಾನೆ. ನೀವು ತವ್ರ ಮನೆಯಲ್ಲಿ ಖುಷಿಯಾಗಿದ್ದೀರಿ? ಖುಷಿ ಅದ, ತುಂಬಾ ಖುಷಿ ಅದೇವ್ರಿ. ಹೋಗೋದು ಬರೋದು ಐತ್ರಿ, ಐತಿ, ಯಾವತ್ತೂ ಐತಿ. ಕರೆಸ್ತಾರ ಅಮ್ಮರ್ನ ಯಾವ್ದೇ ಮನೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇರ್ತಾರೆ. ಈಗ ಇಲ್ಲೇ ಐತಲ್ಲಮ್ಮ ಅಮ್ಮ, ಈಗ ಅವ್ರ ತವ್ರ ಮನೆಯಾಗ ಇಲ್ಲಿ ಬಾ ಇರೋ ಅಂತಂದ್ ಅವ್ರ ಏನ್ರ ಇದು ಮಾಡಿ ಎಲ್ರು ಕರೀತಾರೆ. ಅವ್ರದೇ ಆದ್ದು ಒಂದು ಜಂಜಾಟಗಳು ಇರ್ತಾವ. ಈಗ ನಮ್ಮನೆ ಫ್ರೀ, ನಮ್ಮನೆಗೂ ಮಕ್ಳಿದ್ರಿ. ಈಗ ಮೊದ್ಲು ಒಬ್ಳು ಮದುವೆ ಆಗೋದ್ಲು, ಮಗನ ಎಜುಕೇಶನ್ ಹೋದ್, ನಾನ್ ಒಬ್ಳೆ. ನಮ್ಮನೆ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋದು. ಫ್ರೀ ಆಕತ್ತೆ ಅನ್ನೋ ಉದ್ದೇಶಕ್ಕೆ ಇರೋದು. ಎಲ್ರ ಮನೆಗೂ ಇಟ್ಕೊಂಡ್ ಬೇಕಾದಂಗ ನೋಡಂತದ ಅದರಿ, ಯಾರು ಏನು ಇದ್ ಮಾಡಾರಿಲ್ಲ.
ಇಲ್ಲಿ ಫ್ರೀ ಇರೋದಕ್ಕೆ ನಮ್ಮ ಮನೆಗೆ ಇರೋದು. ಈಗ ಅಮ್ಮರ್ ಇರೋದಕ್ಕೆ ನಿಮ್ಗೆ ಸಂತೋಷ ಐತಿ? ದೇವ್ರಣಿಗೆ ಸಂತೋಷ ರೀ. ನಮಗೆ ಎಷ್ಟೋ ಒಂದ್ ಇದು ತಾಯಿ ನಾಕೆ ಅಕ್ಕನು ಆಕಿನೇ ನಮ್ ಪ್ರತಿಯೊಬ್ಬರದ್ದು ಕಷ್ಟ ಸುಖಕ್ಕೂ ಸ್ಪಂದಿಸಿದಾಳ. ನಾವ್ ಈಗ ಇಷ್ಟ ಮಾಡೋದ್ ದೊಡ್ಡದೇನಲ್ಲ, ಸಾಕಷ್ಟು ಎಲ್ರಿಗೂ ಮಾಡಿದಾರೆ. ಅಮ್ಮ ನೀವ್ ಹೇಳೋದ್ ಏನಾರ ಐತೆ ನಮ್ಮ ವ್ಯೂವರ್ಸ್ ಆಗ್ಲಿ ನಮ್ಮ ಚಾನಲ್ ಪರವಾಗಿ ಆಗ್ಲಿ ಈಗ ಅಮ್ಮನ ಪರವಾಗಿ ಆಗ್ಲಿ ನೀವ್ ಹೇಳೋದ್ ಏನಾರ ಐತೆ? ಏನಿಲ್ಲ, ಈಗ ಈ ತರ ಹಿರಿಯರು ಎಲ್ರ ಮನೆಗೂ ಇದ್ದೇ ಇರ್ತಾರ. ಅವ್ರಿಗೆ ಈಗ ಆಶ್ರಯ ಅಂದ್ರೆ ಸಾಕಷ್ಟು ಆಸ್ತಿವಂತಿ ಜನ ಗಳಿಸ್ಕೊಂಡಾರ. ಅವ್ರು ಸಮಾಜ ಸೇವೆ ಮಾಡಿದಾರೆ ಸಾಕಷ್ಟು. ಹೊರಗಿನ ಜನದ್ದೇ ಒಡನಾಟ ಜಾಸ್ತಿ. ಅವ್ರಿಗೆ ಮಕ್ಳಿಲ್ಲ ಅನ್ನೋ ಹೊರಗೆ ಅವ್ರೆಂದು ಮಾಡ್ಕೊಂಡಿಲ್ರಿ. ಹೊರಗಿನ ಪ್ರಪಂಚ ಹೊರಗಿನ ಜನನೇ ಮಕ್ಳು ಮರಿ ಅನ್ಕೊಂಡು ಅವ್ರು ಯಾವತ್ತು ಜಾತಿ ಜನಾಂಗನೂ ನೋಡ್ಲಿಲ್ರಿ. ಅಷ್ಟ್ ಚೆನ್ನಾಗ್ ಅವ್ರು ಬೆರೆತು ಹೆಸರು ತಗೊಂಡ್ರು. ಈಗ ಒಂದ್ 2 ವರ್ಷ ಆಯ್ತು ಅವ್ರದ್ದು ಆರೋಗ್ಯ ಸ್ಥಿತಿ ಸರಿ ಇಲ್ಲದಕ್ಕೆ ಈಗ ಎಲ್ಲೂ ಅಡ್ಡಾಡಲ್ಲ, ಏನ್ ಮಾಡಲ್ಲ. ಸ್ವಲ್ಪ ಮರು ಬರ್ತದೆ, ಕಡಿಮೆ ಐತಿ. ಹಂಗಾದ್ರೆ ಎಲ್ರು ಚೆನ್ನಾಗಿರ್ಬೇಕು, ಎಲ್ರು ತಂದೆಂದು ನೋಡ್ರಿ ನೆನಪಿನ ಶಕ್ತಿ ಇಲ್ಲ ಅಂದ್ರನ ಅವ್ರು ಎಲ್ರು ಚೆನ್ನಾಗಿರ್ಲಪ್ಪ. ಯಾರೇ ಕಾಣ್ಲಿ ಅವ್ರು ಬಾಯಲ್ಲಿ ಬರೋದೇ ಅದು ದೇವ್ರು ಒಳ್ಳೇದ್ ಮಾಡ್ಲಿ ನೀನ್ ಚೆನ್ನಾಗಿರ, ನಾನು ಏನು ಬೇಡ ನನಗೆ ಸಾಕು ಎಲ್ಲ ನನಗೆ ದೇವ್ರು ಕೊಟ್ಟು ಕಳ್ಸಿದ್ದ ಅದ್ ಇಲ್ಲೇ ಬಿಟ್ಟು ಹೊಂಟಾನೆ ಅನ್ನೋ ಮಾತಾ ಹೇಳ್ತಾರ ಅವ್ರು. ಇವತ್ತಿಗೂ ಅಲ್ಲಿ ಜನಾಂಗ ರೀ ಆಕಿ ಹಿಂಗ ಅಂಗೈಯಾಗ ಇಟ್ಕೊಂಡೇ ನೋಡುತ್ತಾರೆ. ಆಕೆ ಆರೋಗ್ಯ ಸ್ಥಿತಿ ಸರಿ ಇಲ್ಲದಕ್ಕೆ ಈಗ ನಾವು ಬಂಧು ಬಳಗ ರಕ್ತ ಸಂಬಂಧಿಕರು ನಾವೇ ನಾವ್ ನೋಡ್ಬೇಕಾದ ಕರ್ತವ್ಯ ಹೌದ್ರಾ. ಇವತ್ತಿಗೂ ಜನಗಳು ನೋಡಂಗ ಅದಾರ್ರಿ, ಅವ್ರನ್ನ ಎಲ್ಲೋದ್ರೂ ಅಂಗೈ ಇಟ್ಕೊಂಡ್ ಸಾಕಂಗ ಅದಾರ. ಆದ್ರ ಅವರು ಮಾಡಿರೋ ಇದಕ್ಕೆ ನಾವ್ ಇಷ್ಟ ಜನ ರಕ್ತ ಸಂಬಂಧಿಕರು ಇದ್ದು ಅವ್ರನ್ನ ಅಲ್ಲಿ ಬಿಡೋದು ಅಷ್ಟ್ ಚೆನ್ನಾಗಿರಲ್ಲ ಹೌದ್ರಾ. ಅಮ್ಮರ ಒಂದು ಮನಸ್ಥಿತಿನ ಅದೇ ಇರೋದು. ನಾನು ಇಲ್ಲ ನನ್ನ ಕುಟುಂಬದವ್ರಿಗೆ ಆಗ್ತಿರ್ತದ ನೋಡಕ ನಾನು ಏನೋ ಕೊಟ್ಟನ ಅಂತ ಹೇಳಿ ನಾನು ಇನ್ನೊಬ್ರಿಗೆ ಹೊರೆ ಆಗೋದ್ ಬೇಡ, ನಾನು ಕೊಟ್ಟನೆ ಅಂತ ಹೇಳ್ಕೊಳೋದ್ ಬೇಡ. ನನ್ನಿದ್ದ ಅವ್ರಿಗೆ ಏನೋ ಒಂದ್ ಇದಾಗೈತೆ ಅಂದ್ರ ಅದನ್ನ ಹೇಳ್ಕೊಂಡ್ರ ಅದು ತಪ್ಪಾಕೈತೆ ಅಂತಾರಲ್ಲ ಅವ್ರು. ಆ ಉದ್ದೇಶದಿಂದ ಅವ್ರು ಇಲ್ಲಿ ಆದ್ರೂ ನಾವು ಹೊರಿನೇ ಅಂತ ಭಾವನೆ ಅವರಿಗೆ. ನಾಳೆ ನೀವು ಇಷ್ಟು ಮಾಡಿರೋದು ನಾವ್ ಇಷ್ಟು ಅಲ್ಲ, ನಾವ್ ಮಾಡೋದು ನಮ್ ಕರ್ತವ್ಯನೂ ಐತ್ರಿ. ಅವ್ರು ಮಾಡಿರೋದಕ್ ನಮಗ್ ಸಮನೇ ಇಲ್ಲ ನಾವ್ ಮಾಡೋದು. ಅವ್ರ ಆಸ್ತಿ ಮಾಡ್ಯಾರ ಅಂತಾಗ್ಲಿ ಇನ್ನೊಂದಲ್ರಿ, ಕಷ್ಟ ಸುಖಕ್ಕೆ ಏನ್ ಫಸ್ಟ್ ಅದು ಹೆಜ್ಜೆಗುನು ನಮ್ ಕಷ್ಟಕ್ಕೆ ಸ್ಪಂದಿಸಿರೋರು, ನಮ್ನ ಎತ್ತಿ ಹಿಡಿದ್ರವ್ರು, ನಮ್ಗೆ ಈ ಸ್ಥಾನಕ್ ತಂದಾರ ಅವ್ರು. ಕಷ್ಟದಲ್ಲಿದ್ದ ಕೈ ಹಿಡಿದ್ರ ಅವ್ರು. ನನ್ ಮಗನ್ ಎಜುಕೇಶನ್ಗೂ ಎಲ್ಲದಕ್ಕೂ ಇವ್ರೇ ಅನ್ನೋದು. ನಮ್ ಮಗಳು ಮಾಡಿದಾರೆ. ನಮ್ ತವ್ರ ಮನೆಯವರು ಹಂಗೆ ಸಪೋರ್ಟ್ ಐತ್ರಿ ನಮ್ಗೆ. ನಾವ್ ಯಾವತ್ತು ನಾ ಕಡಿಮೆ ಅದನಿ ಅನ್ನೋ ಭಾವನೆ ಒಬ್ರು ತೋರ್ಸ್ಕೊಟ್ಟಲ್ಲ. ನಾನ್ ಯಾವತ್ತು ನಾ ಕಡಿಮೆ ಅದನಿ ಅವ್ರೆಲ್ಲಾ ಚೆನ್ನಾಗ್ ಅದಾರ ಅನ್ನೋ ಭಾವನೆ ಎಂದು ನಮಗೆ ಬರ್ಕೊಡ್ಸಿಲ್ಲ. ಅವ್ರ ಮನೆಯವರು ಹಂಗೆ ಅದಾರ, ಅಕ್ಕಂಗಿಯರು ಹಂಗೆ ಅದಾರ್ರಿ. ನಾನ್ ನಿಜವಾಗ್ ಬಾಳ ಪುಣ್ಯ ಮಾಡಿದ್ನಿ ನೋಡಮ್ಮ. ಅವ್ರೆಲ್ಲಾ ಚೆನ್ನಾಗ್ ಅದಾರ ಅಂದ್ರೆ ಈಗ ನಿಮ್ ಹತ್ರ ಬಂದದಾರ. ನಮ್ಮ ಕಿರಿ ತಂಗಿ ಸಣ್ಣ ತಂಗಿ ಅನ್ನೋ ಉದ್ದೇಶದಿಂದ ಅವ್ರು ಬಂದ್ ನಿಮ್ ಹತ್ರ ಬದುಕ್ತಾ ಇದಾರೆ. ನಾವ್ ಹೇಳೋದು ಇಷ್ಟೇ, ನೋಡ್ರಿ ಚೆನ್ನಾಗಿ ನೋಡ್ರಿ. ಅದು ಹಿರಿ ಜೀವ ಚೆನ್ನಾಗಿ ಬದುಕಿದಂತ ಜೀವ. ಇಡೀ ಊರಲ್ಲೇ ಅವ್ರದ ಒಂದು ಚಾಪ್ ಮೂಡಿಸಿ ಬಂದಂತವ್ರು ಅವ್ರು. ನೋಡಿದ್ರೆ ನಿಮ್ಗೆ ಪುಣ್ಯ ಬರ್ತೈತೆ ಅಂತ ಹೇಳ್ಬೋದು. ಅವ್ರ ಆಸ್ತಿ ನೋಡಾಗ್ಲಿ ಅವ್ರ ಮನಿ ನೋಡಾಗ್ಲಿ ಮಾಡ್ರಿ ಅಂತ ಹೇಳೋದಲ್ಲ. ಅವ್ರು ಅದೊಂದ್ ದೊಡ್ಡ ಗುಣ. ನಿಮ್ಗೇನೋ ಒಂದು ಕೊಡ್ತಾರ ಅನ್ನೋ ದೊಡ್ಡ ಗುಣ. ಆದ್ರೂ ಚೆನ್ನಾಗಿ ನೋಡ್ಕೊಳ್ರಿ. ಹೇಳ್ಬೇಕಪ್ಪ ಅಂದ್ರೆ ಈ ತರ ಮನೆಗೆ ಯಾರಾದ್ರೂ ಹಿರಿಯರ್ ಇದ್ದೇ ಇರ್ತಾರ್ರಿ, ಸಾಕಷ್ಟು ಜನ ಇರ್ತಾರ. ಅವ್ರನ್ನ ನಾವು ಚೆನ್ನಾಗ್ ನೋಡ್ಕೋಬೇಕು, ಅದು ಕರ್ತವ್ಯ ನಮ್ದು ಹೌದ್ರ. ಅವ್ರು ಮಾಡ್ತಾರ ಅವ್ರು ಬಿಡ್ತಾರ ಅದು ಅಲ್ಲ ಮೇನ್. ಅವ್ರು ಏನು ನಮಗ ಮಾಡ್ತಾರ ಮುಖ್ಯ ಅಲ್ರಿ. ನಾವ್ ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರು ನೋಡ್ಕೊಳಕ್ ನಮ್ ಧರ್ಮ. ಹಿಂಗ ಯಾವಾರು ಕಡಿಗಾಣಿಸ್ಬೇಡ್ರಿ, ಅವ್ನ ತನ್ನ ಚೆನ್ನಾಗ್ ನೋಡ್ಕೊಳ್ರಿ. ಸಮಾಜಕ್ಕೆ ಅಂತವ್ರು ಯಾವ ವ್ಯಕ್ತಿತ್ವನೂ ಇರಲ್ಲಮ್ಮ. ಅವ್ರು ಮೊದ್ಲೆಲ್ಲ ಅವರು ಚೆನ್ನಾಗಿದ್ದಾಗ ಚೆನ್ನಾಗ್ ಬಾಳಿ ಬದುಕದಂತವ್ರು. ಇವತ್ತು ಶಕ್ತಿ ಮೀರಿದಲ್ಲಿ ಎಲ್ಲಾರ್ದ ಅಷ್ಟ, ನಮ್ದಾಗ್ಲಿ ನಿಮ್ದಾಗ್ಲಿ ಎಲ್ಲಾರ್ದ ಅಷ್ಟೇ. ಅವ್ರು ಆ ಉದ್ದೇಶದಿಂದ ನಮಗೆ ಈ ಒಂದು ಇದು ನಾವು ವೃದ್ಧಾಪ್ಯ ಕಂಡೇ ಕಾಣ್ತಾವನ್ನ ಒಂದು ಇದ್ರನ್ನ ಇಟ್ಕೊಂಡಾಗ್ಲಿ ನೋಡ್ಬೇಕಾಗತ್ತೆ. ನೀವು ಗ್ರೇಟ್ ಅಮ್ಮ. ಯಾಕಂದ್ರೆ ಅವ್ರಿಗೆ ಮಕ್ಳು ಆಗ್ಲಿ ಇನ್ನೊಬ್ರಾಗ್ಲಿ ಅವ್ರ ಕುಟುಂಬದವ್ರು ಆಗ್ಲಿ ಅವ್ರ ಯಜಮಾನ್ರ ಕುಟುಂಬದವ್ರಾಗ್ಲಿ ಯಾರು ಇಲ್ಲ. ಈಗ ನೀವು ಅವ್ರ ಮತ್ತಿ ಬಂದು ಈ ತೋರ್ ಮನೆಯವರ ಇದ್ರಲ್ಲೇ ಅವ್ರ ಜೀವನ ಮನೆಗೆಲ್ಲ ಕಳಿಬೇಕಾಗಿತ್ತು. ಈಗ ಅದನ್ನ ಉಳಿಸ್ಕೊಂಡಿದ್ದೀರಿ. ಈಗ ಅವ್ರಿಗೆ ಯಾರ ಸಂಬಂಧಿಕರಿಲ್ಲ ಅಂತ ಹೇಳಿ ಅವ್ರು ಕುಟುಂಬದವ್ರು ಇಲ್ಲ ಅಂತ ಹೇಳಿ ಕೆಲವರು ಹೋಗಿ ವೃದ್ಧಾಶ್ರಮಕ್ಕೆ ಬಿಡೋದು, ಅವ್ರ ಇದ್ದಲ್ಲೇ ಬಿಡೋದು, ಹಿಂಗೆಲ್ಲಾ ಮಾಡ್ತಾರ. ಅಂತವ್ರಿಗೆ ಏನ್ ಹೇಳ್ತೀರಿ? ಇಲ್ಲ, ಅದು ಮಾಡ್ಲೇಬಾರದ್ರಿ. ಅವರು ಆ ಸ್ಟೇಜಿಗೆ ನಾವು ಬರ್ತೇವೆ ಅನ್ನೋದು ನಾವ್ ಒಂದ್ ಸ್ವಲ್ಪ ಜ್ಞಾನ ಮನವರಿಕೆ ಮಾಡ್ತೀವಿ. ಆ ಸ್ಟೇಜಿಗೆ ನಾವು ಬರ್ತಾವಲ್ರಿ, ಅದನ್ನ ಯೋಚನೆ ಮಾಡ್ಬೇಕು. ನಮ್ ಕೈಲಾದಷ್ಟು
ಹೆಚ್ಚಿಂದೆ ಅಂತಲ್ಲ, ನಮಗೆ ಎಷ್ಟ್ ಸಾಧ್ಯನೋ ಅಷ್ಟ್ ಕೈಲಾದಷ್ಟು ಅವ್ರು ಮಾಡಿದ್ರೆ ಅದ್ರ ಒಂದು ಪುಣ್ಯ ಪುಣ್ಯದ ಫಲ ನಮಗ್ ಸಲ್ಸುತ್ತೆ. ನಮ್ಮ ಮಕ್ಳು ಅದನ್ನ ಕೊಡುಗೆ ಕೊಡ್ತಾರೆ. ಇದನ್ನೇ ನಾನ್ ಕೇಳ್ಕೊಳೋದು. ಈ ಅಮ್ಮವ್ರು ಅವರ ಒಂದು ತಿಳುವಳಿಕೆ ಪ್ರಕಾರ ಹೇಳ್ಬೇಕಂದ್ರೆ, ವರವನ್ನು ಕೊಟ್ಟಂತೆ ದೇವರು ಕೊಟ್ಟ ಸಂಪತ್ತನ್ನ ಮರಳಿ ಸಮಾಜಕ್ಕೆ ಕೊಡುವುದೇ ಧನ್ಯತೆ. ಈ ಒಂದು ಹಾದಿಯಲ್ಲಿ ಇರ್ತಕ್ಕಂಥ ಹಿರಿಜೀವ ಅದು. ಇದನ್ನ ಪ್ರತಿಯೊಬ್ಬರು ನಮ್ಮ ಯುವ ಪೀಳಿಗೆ ಆಗ್ಲಿ, ಇವತ್ತಿನ ಸಮಾಜ ಆಗ್ಲಿ, ಪ್ರತಿಯೊಬ್ಬರು ತಿಳ್ಕೊಂಡು ತಮ್ಮ ಕೈಲಾದ ಸಹಾಯನ ಸಮಾಜಕ್ಕೆ ಕೊಟ್ಟು ಸಮಾಜದಲ್ಲಿ ಒಬ್ಬ ಉತ್ತಮವಾದ ವ್ಯಕ್ತಿ ಹಂಚ್ಕೊಳ್ಳೋದು ತುಂಬಾ ಉತ್ತಮ. ಅದು ಸಮಾಜಕ್ಕೂ ಒಳ್ಳೆಯದು, ತಮಗೂ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.